ಈ ಗಂಡಸರು ಬಾಳು ಅಂತ ಏನಿದೆ ನಿಜವಾಗ್ಲೂ ಹೀನಾಯ. ನಾವು ಎಷ್ಟೇ ಲಕ್ಷ ಸುರಿದು ಒಂದು ಬಿಸ್ನೆಸ್ ಅಂತ ಮಾಡಿದ್ರು ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಅದೇ ಈ ಹೆಂಗಸರು ಮದುವೆ ಅನ್ನೋ ಹೆಸರಲ್ಲಿ ಒಂದು 10 ಲಕ್ಷನೋ 20 ಲಕ್ಷನೋ ವರದಕ್ಷಿಣೆ ಅಂತ ಬಂಡವಾಳ ಹಾಕಿದ್ರು ಅಂತ ಅನ್ಕೋ, ಲೈಫ್ ಲಾಂಗ್ ಮನೆಯಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ಬದುಕ್ಬಿಡ್ತಾರೆ. ಇವ್ರ ಲೈಫ್ ಏನೋ ಸೆಟ್ಟು, ನಮ್ಮ ಲೈಫು ಪಟ್. ಇವ್ರ ಲೈಫ್ ಏನೋ ಸೆಟ್ಟು, ನಮ್ಮ ಲೈಫ್ ಏನೋ ಪಟ್. ಅದೇ ಒಂದು ವೇಳೆ ನಮ್ಮ ಕಷ್ಟ ಅಂತ ಇವ್ರು ಒಡವೆ ಏನಾದ್ರು ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟೆ ಅಂತ ಅನ್ಕೋ, 10 ದಿನ ಬಿಡಿಸ್ಕೊಡೋದೇನಾದ್ರು ಲೇಟ್ ಆದರೆ ಆ ಬ್ಯಾಂಕ್ನವನೇ ಅಡ್ಜಸ್ಟ್ ಮಾಡ್ಕೊತಾನೇನೋ, ಇವ್ರು ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಇಕ್ಕೊಂಬಿಟ್ಟಲ್ಲ ಎದೆ ಮೇಲೆ, ತಿನ್ಕೊಂಬಿಟ್ಟಲ್ಲ ನಾನು ಎದೆ ಮೇಲೆ, ಇದೇ ಹೇಳ್ಕೊಂಡು ಜೀವನ ಪೂರ್ತಿ ನಮ್ಮನ್ನ ಹುರ್ಕೊಂಡು ತಿಂದು ಸಾಯಿಸ್ಬಿಡ್ತಾರೆ. ಇದು ನಮ್ಮ ಬಾಳು. ಇದು ಒಂದು ಗಂಡಸರು ಬಾಳು ಒಂದು ಬೇಕಾ? ಗಂಡಸರು ಬಾಳು ಬದುಕೋಕ್ಕಿಂತಲೂ ಸುಮ್ಮನೆ ಅತ್ಯತ್ತನ ಸನ್ಯಾಸಿ ಆಗೋದು ಉತ್ತಮ. ಇದು ನಮ್ಮ ಬಾಳು. खत्म. बाय बाय, टाटा, गुड बाय, गया.